ಸ್ನೇಹಿತರೆ, ನಾನಿವತ್ತು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತಿರೋ ಮೂವಿ ಕಳೆದ ವರ್ಷ ಬಿಡುಗಡೆಯಾಗಿರುವ ಡೆಲಿವರಿ ರನ್ ಎಂಬ ಹಾಲಿವುಡ್ ಮಿಸ್ಟರಿ ಕಮ್ ಸರ್ವೈವಲ್ ಥ್ರಿಲ್ಲರ್ ಚಿತ್ರ. ಈ ಮೂವಿಯ ಕಾನ್ಸೆಪ್ಟ್ ಏನಂದ್ರೆ, ಚಿತ್ರದ ಹೀರೋ ಜಾನ್ ಒಬ್ಬ ಡೆಲಿವರಿ ಬಾಯ್ ಆಗಿದ್ದು ತಾನು ಮಾಡಿರುವ ಸಾಲವನ್ನ ತೀರಿಸೋದಕ್ಕೆ ಅಂತ ಹಗಲು ರಾತ್ರಿ ಕೆಲಸ ಮಾಡ್ತಾ ತುಂಬಾನೇ ಕಷ್ಟಪಡ್ತಿರ್ತಾನೆ. ಈತ ಎಂದಿನಂತೆ ಆರ್ಡರ್ ಡೆಲಿವರಿಗೆ ಅಂತ ಹೋಗ್ತಿದ್ದಾಗ ಸ್ನೋ ಟ್ರಕ್ ನಲ್ಲಿ ಬರುತ್ತಿದ್ದ ಒಬ್ಬ ನಿಗೂಢ ಸೈಕೋ ಕಿಲ್ಲರ್ ಇವನನ್ನ ಕೊಲೆ ಮಾಡೋದಕ್ಕೆ ಅಂತ ಚೇಸ್ ಮಾಡೋದಕ್ಕೆ ಶುರು ಮಾಡ್ತಾನೆ. ಈಗ ಜಾನ್ಗೆ ಸ್ವಲ್ಪ ಅನುಮಾನ ಬಂದ್ರೂ ಕೂಡ ಆ ವ್ಯಕ್ತಿನ ಇಗ್ನೋರ್ ಮಾಡಿ ತನ್ನ ಕೆಲಸವನ್ನ ಕಂಟಿನ್ಯೂ ಮಾಡ್ತಿರ್ತಾನೆ. ಸೊ ಹೀಗಿರುವಾಗ್ಲೇ ಒಂದು ರಾತ್ರಿ ಒಂದು ಆರ್ಡರ್ ಅನ್ನ ಡೆಲಿವರಿ ಮಾಡೋದಕ್ಕೆ ಅಂತ ಸಿಟಿಯಿಂದ ತುಂಬಾನೇ ದೂರದಲ್ಲಿದ್ದ ಒಂದು ನಿಗೂಢ ಮನೆಗೆ ಹೋಗ್ತಾನೆ. ಈತ ಆರ್ಡರ್ ಡೆಲಿವರಿ ಮಾಡಿ ಇನ್ನೇನು ಅಲ್ಲಿಂದ ವಾಪಸ್ ಬರಬೇಕು ಅನ್ನೋಷ್ಟರಲ್ಲೇ ಶಾಕಿಂಗ್ಲಿ ಆ ಮನೆಯಲ್ಲಿ ಒಬ್ಬಳು ಹುಡುಗಿಯ ಕೊಲೆಯಾಗಿ ಬಿಡುತ್ತೆ. ಸೊ ಚಿತ್ರದಲ್ಲಿ ಮುಂದೇನಾಯ್ತು, ಅಷ್ಟಕ್ಕೂ ಮನೆಯ ಒಳಗಡೆ ಕೊಲೆಯಾದ ಆ ಹುಡುಗಿ ಯಾರು, ಅವಳನ್ನ ಕೊಲೆ ಮಾಡಿದ್ಯಾರು, ಆ ಕಿಲ್ಲರ್ನ ಮೋಟಿವ್ ಏನು, ಚಿತ್ರದ ಹೀರೋ ಜಾನ್ ಅನ್ನ ಫಾಲೋ ಮಾಡ್ತಿರುವ ಆ ಕಿಲ್ಲರ್ಗೂ ಹಾಗೂ ಈ ಕೊಲೆಗೂ ಇರುವ ಲಿಂಕ್ ಏನು, ಜಾನ್ ತಪ್ಪಿಸಿಕೊಳ್ಳೋಕೆ ಸಾಧ್ಯವಾಯ್ತಾ ಇಲ್ವಾ, ಹಾಗೂ ಚಿತ್ರದಲ್ಲಿ ರಿವೀಲ್ ಆಗುವ ಒಂದೊಂದೇ ಟ್ವಿಸ್ಟ್ ಗಳಾದ್ರೂ ಏನೆಂಬುದನ್ನ ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಚಿತ್ರದ ಮೊದಲ ಸೀನ್ನಲ್ಲಿ ಅಮೆರಿಕದ ನಿಸ್ವಾ ಎಂಬ ಒಂದು ಸಣ್ಣ ಟೌನ್ ನಲ್ಲಿ ತುಂಬಾನೇ ಹಿಮಪಾತವಾಗ್ತಿರೋದನ್ನ ನೋಡ್ತೀವಿ. ಸದ್ಯದಲ್ಲೇ ಕ್ರಿಸ್ಮಸ್ ಹಬ್ಬ ಕೂಡ ಬರ್ತಿದ್ದ ಕಾರಣ ಆ ಟೌನ್ ನಲ್ಲಿ ಎಲ್ಲರೂ ತಮ್ಮ ತಮ್ಮ ಮನೆಗಳಿಗೆ ಡೆಕೋರೇಷನ್ ಮಾಡಿರ್ತಾರೆ. ಹೀಗೆ ಎಲ್ಲರೂ ಖುಷಿಯಾಗಿ ಹಬ್ಬಕ್ಕೆ ರೆಡಿ ಆಗ್ತಿದ್ರೆ ಆ ಟೌನ್ ನ ಔಟ್ಸ್ಕಟ್ ನಲ್ಲಿ ಒಬ್ಬ ಸೀರಿಯಲ್ ಸೈಕೋ ಕಿಲ್ಲರ್ ತನ್ನ ಸ್ನೋ ಟ್ರಕ್ ನ ಮೂಲಕ ಒಬ್ಬ ವ್ಯಕ್ತಿಯನ್ನ ಕೊಲೆ ಮಾಡ್ತಿರೋದನ್ನ ತೋರಿಸಲಾಗುತ್ತೆ. ವಿಕ್ಟಿಮ್ ತಪ್ಪಿಸಿಕೊಳ್ಳೋದಕ್ಕೆ ತುಂಬಾನೇ ಪ್ರಯತ್ನ ಪಡ್ತಾನೆ. ಆದ್ರೆ ಟ್ರಕ್ ನಲ್ಲಿದ್ದ ಆ ಸೈಕೋ ಕಿಲ್ಲರ್ ಟ್ರಕ್ ಅನ್ನ ಅವನ ಮೇಲೆ ಹರಿಸಿ ತುಂಬಾನೇ ಬ್ರೂಟಲ್ ಆಗಿ ಕೊಲೆ ಮಾಡ್ತಾನೆ. ಹೇಗೆ ಆ ಸೈಕೋ ಕಿಲ್ಲರ್ ವಿಕ್ಟಿಮ್ಸ್ ಗಳನ್ನ ಕೊಲೆ ಮಾಡಿದ ನಂತರ ಡೆಡ್ ಬಾಡಿಗಳು ಯಾರಿಗೋ ಸಿಗದ ಹಾಗೆ ಸ್ನೋದ ಒಳಗಡೆ ಮುಚ್ಚಿ ಹೋಗ್ತಿರ್ತಾನೆ. ಹೇಗೆ ಆ ಟೌನ್ ನಲ್ಲಿ ಹಲವಾರು ಜನ ಸತ್ತಿದ್ರು ಕೂಡ ಪೊಲೀಸರು ಮಾತ್ರ ಮಿಸ್ಸಿಂಗ್ ಕೇಸ್ ಅಂತ ರಿಜಿಸ್ಟರ್ ಮಾಡಿಕೊಳ್ತಿರ್ತಾರೆ. ಇಲ್ಲಿಗೆ ಸೀನ್ ಕಟ್ ಆಗಿ ಮರುದಿನ ಬೆಳಿಗ್ಗೆ ಡೆಲಿವರಿ ಬಾಯ್ ಆಗಿ ಕೆಲಸ ಮಾಡ್ತಿರುವ ಚಿತ್ರದ ಹೀರೋ ಜಾನ್ ಅನ್ನ ನೋಡ್ತೀವಿ. ಸ್ನೇಹಿತರೆ, ಅನಾಥನಾಗಿರುವ ಈ ಜಾನ್ ಹೇಗಾದ್ರೂ ಮಾಡಿ ಆದಷ್ಟು ಬೇಗ ಶ್ರೀಮಂತ ಆಗ್ಬೇಕು ಅಂತ ತಾನು ದುಡಿದಿರುವ ದುಡ್ಡಲ್ಲಿ ಲಾಟರಿ ಟಿಕೆಟ್ ಅನ್ನ ಪರ್ಚೇಸ್ ಮಾಡೋದು ಹಾಗೂ ಜೂಜಾಡುವ ಚಟ ಇರುತ್ತೆ. ಸೊ ಇದೇ ಕಾರಣಕ್ಕೆ ಮೈ ತುಂಬಾ ಸಾಲ ಮಾಡ್ಕೊಂಡು ಆ ಸಾಲವನ್ನ ತೀರ್ಸೋದಕ್ಕೆ ಅಂತ ಹಗಲು ರಾತ್ರಿ ಡೆಲಿವರಿ ಬಾಯ್ ಆಗಿ ಕೆಲಸ ಮಾಡ್ತಿರ್ತಾನೆ. ಇನ್ನು ಜಾನ್ಗೆ ಒಂದು ಫುಡ್ ಟ್ರಕ್ ಬಿಸ್ನೆಸ್ ಅನ್ನ ಸ್ಟಾರ್ಟ್ ಮಾಡ್ಬೇಕು ಅಂತ ತುಂಬಾನೇ ಆಸೆ ಇರುತ್ತೆ. ಇನ್ನು ಜಾನ್ಗೆ ಆ ಟೌನ್ ನಲ್ಲಿ ಫ್ರೆಂಡ್ಸ್ ಅಂತ ಕೂಡ ಯಾರು ಇರೋದಿಲ್ಲ. ಮನೆಯಲ್ಲಿ ತಾನು ಸಾಕಿರುವ ಮೀನಿನ ಜೊತೆ ಮಾತನಾಡ್ತಿರ್ತಾನೆ. ಈತ ರೆಬೆಕಾ ಎಂಬ ಒಬ್ಬಳು ಲೇಡಿ ಡಾನ್ ಬಳಿ ಸಾಲ ಮಾಡಿದ್ದು ಆ ದುಡ್ಡನ್ನ ಕೂಡ ಜೂಜಾಡಿ ಕಳೆದುಕೊಂಡಿರ್ತಾನೆ. ಈತ ತನ್ನ ಸಾಲವನ್ನ ವಾಪಸ್ ಕೊಡ್ತಿಲ್ಲ ಅಂತ ಕೋಪಗೊಂಡ ರೆಬೆಕಾ ತನ್ನ ಬಾಯ್ ಫ್ರೆಂಡ್ ಆಗಿರುವ ಜೆಸ್ಪರ್ ನನ್ನ ಕರೆದುಕೊಂಡು ಬಂದು ಇವನಿಗೆ ಸರಿಯಾಗಿ ಹೊಡೆಸ್ತಾಳೆ. ಜಾನ್ಗೆ 24 ಗಂಟೆ ಸಮಯ ಕೊಟ್ಟು ಅಷ್ಟರಲ್ಲಿ ಸಾಲವನ್ನ ವಾಪಸ್ ತೀರಿಸಲಿಲ್ಲ ಅಂದ್ರೆ ಇವನ ಮನೆಯನ್ನ ಹಾಗೂ ಕಾರನ್ನ ಜಪ್ತಿ ಮಾಡ್ತೀವಿ ಅಂತ ವಾರ್ನ್ ಮಾಡಿ ಹೋಗ್ತಾಳೆ. ಈಗ ಜಾನ್ಗೆ ಬೇರೆ ದಾರಿ ಇಲ್ಲದೆ ತನ್ನ ಮನೆಯಲ್ಲಿರುವ ವಸ್ತುಗಳನ್ನಾದ್ರೂ ಅಡ ಇಟ್ಟು ಸ್ವಲ್ಪ ದುಡ್ಡನ್ನ ಪಡೆದುಕೊಳ್ಳೋಣ ಅಂತ ಹೋದ್ರೆ ಇವನ ಬಳಿ ಯಾವುದೇ ವ್ಯಾಲ್ಯೂಬಲ್ ಐಟಮ್ಸ್ ಇರೋದಿಲ್ಲ. ಹೇಗೆ ಇದರ ಬಗ್ಗೆನೇ ಗಮನ ಕೊಡ್ತಾ ಆನ್ ಟೈಮ್ ಡೆಲಿವರಿಗಳನ್ನ ಮಾಡೋದಕ್ಕಾಗದೆ ಕಂಪನಿಯವರು ವಾರ್ನಿಂಗ್ ಮೆಸೇಜ್ ಅನ್ನ ಕೂಡ ಸೆಂಡ್ ಮಾಡಿರ್ತಾರೆ. ಸ್ವಲ್ಪ ಸಮಯದ ನಂತರ ಒಂದು ಆರ್ಡರ್ ಬರುತ್ತೆ. ತಕ್ಷಣ ಹೋಟೆಲ್ಗೆ ಹೋಗಿ ಆರ್ಡರ್ ಅನ್ನ ಪಿಕಪ್ ಮಾಡ್ಕೊಂಡು ಡೆಲಿವರಿ ಅಡ್ರೆಸ್ ನ ಕಡೆ ಹೊರಡುತ್ತಾನೆ. ಹೀಗೆ ಜಾನ್ ಡೆಲಿವರಿ ಮಾಡಬೇಕು ಅಂತ ಅರ್ಜೆಂಟ್ ಆಗಿ ತನ್ನ ಕಾರ್ ನಲ್ಲಿ ಹೋಗ್ತಿರುವಾಗ ರಸ್ತೆಯಲ್ಲಿ ಆ ಸೈಕೋ ಕಿಲ್ಲರ್ ನ ಟ್ರಕ್ ನಿಧಾನಕ್ಕೆ ಹೋಗ್ತಿರುತ್ತೆ. ಈತ ಪದೇ ಪದೇ ಹಾರ್ನ್ ಮಾಡಿದ್ರು ಕೂಡ ಆ ಟ್ರಕ್ ಸೈಡ್ ಕೊಡದ ಕಾರಣ ಕೋಪ ಬಂದು ಕಂಟಿನ್ಯೂಸ್ ಆಗಿ ಹಾರ್ನ್ ಮಾಡೋದಕ್ಕೆ ಶುರು ಮಾಡುತ್ತಾನೆ. ಸ್ನೇಹಿತರೆ, ಆ ಟ್ರಕ್ ಅನ್ನ ಡ್ರೈವ್ ಮಾಡ್ತಿರುವ ಸೈಕೋ ಕಿಲ್ಲರ್ ನ ಮುಖವನ್ನ ಈಗ ನಮಗೆ ತೋರಿಸೋದಿಲ್ಲ. ಸ್ವಲ್ಪ ದೂರ ಆ ಟ್ರಕ್ ನ ಹಿಂದೆನೆ ಹೋದ ನಂತರ ಸೈಕೋ ಕಿಲ್ಲರ್ ಸೈಡ್ ಕೊಡುತ್ತಾನೆ. ಹೇಗೆ ಜಾನ್ ಓವರ್ಟೇಕ್ ಮಾಡ್ಕೊಂಡು ಡೆಲಿವರಿ ಅಡ್ರೆಸ್ ಗೆ ಹೋಗಿ ಫುಡ್ ಅನ್ನ ಡೆಲಿವರಿ ಮಾಡ್ತಾನೆ. ಹೇಗೆ ಬೇರೆ ಆರ್ಡರ್ ಗೆ ವೇಟ್ ಮಾಡ್ತಿರುವಾಗ ಮತ್ತೊಂದು ಆರ್ಡರ್ ಸಿಗುತ್ತೆ. ಸೊ ತಕ್ಷಣ ಆ ರೆಸ್ಟೋರೆಂಟ್ ಗೆ ಹೋಗಿ ಆರ್ಡರ್ ಅನ್ನ ಪಿಕಪ್ ಮಾಡ್ಕೊಂಡು ಅದನ್ನ ಕೂಡ ಡೆಲಿವರಿ ಮಾಡ್ತಾನೆ. ಹೇಗೆ ಡೆಲಿವರಿ ಮಾಡಿ ವಾಪಸ್ ಬರ್ತಿರುವಾಗ ಮತ್ತದೆ ಸೈಕೋ ಕಿಲ್ಲರ್ ನ ಟ್ರಕ್ ರಸ್ತೆಯಲ್ಲಿ ನಿಧಾನಕ್ಕೆ ಹೋಗ್ತಿರುತ್ತೆ. ಈಗ ಜಾನ್ಗೆ ಮತ್ತೆ ಫ್ರಸ್ಟ್ರೇಟ್ ಆಗಿ ಹಾರ್ನ್ ಮಾಡ್ತಿದ್ದ ಹಾಗೆ ಈ ಬಾರಿ ಆ ಸೈಕೋ ಕಿಲ್ಲರ್ ತನ್ನ ಟ್ರಕ್ ನ ಮೂಲಕ ಸ್ನೋದ ಧೂಳನ್ನ ಎಬ್ಬಿಸಿ ಇವನಿಗೆ ತೊಂದರೆ ಕೊಡೋದಕ್ಕೆ ಶುರು ಮಾಡ್ತಾನೆ. ಈಗ ಜಾನ್ಗೆ ಅರ್ಥವಾಗುತ್ತೆ ಈತ ಬೇಕಂತಲೇ ತನಗೆ ತೊಂದರೆ ಕೊಡೋದಕ್ಕೆ ಪ್ರಯತ್ನ ಪಡ್ತಿದ್ದಾನೆ ಅಂತ. ಆದ್ರೆ ಮೊದಲೇ ಟೆನ್ಷನ್ ನಲ್ಲಿದ್ದ ಜಾನ್ ಮತ್ತೆ ಮತ್ತೆ ಹಾರ್ನ್ ಮಾಡಿದಾಗ ಓವರ್ಟೇಕ್ ಮಾಡ್ಕೊಂಡು ಮುಂದೆ ಹೋಗುವಂತ ಕೈಯಿಂದ ಸನ್ನೆ ಮಾಡ್ತಾನೆ. ಈತ ಸರಿ ಅಂತ ಸಡನ್ ಆಗಿ ಕಾರನ್ನ ಲೆಫ್ಟ್ ಗೆ ಟರ್ನ್ ಮಾಡ್ತಾನೆ. ನೋಡಿದ್ರೆ ಆಪೋಸಿಟ್ ನಿಂದ ಒಂದು ಕಾರು ತುಂಬಾನೇ ಸ್ಪೀಡ್ ಆಗಿ ಬರ್ತಿರುತ್ತೆ. ಈಗ ಜಾನ್ ನ ಕಾರಿಗೆ ಆಕ್ಸಿಡೆಂಟ್ ಆಗೋದ್ರಿಂದ ಸ್ವಲ್ಪದರಲ್ಲೇ ಮಿಸ್ ಆಗಿರುತ್ತೆ.
ಈಗ ಜಾನ್ಗೆ ಅರ್ಥವಾಗುತ್ತೆ ಆ ಟ್ರಕ್ ನವನು ಬೇಕಂತಲೇ ತನಗೆ ಆಕ್ಸಿಡೆಂಟ್ ಆಗ್ಲಿ ಅಂತಾನೆ ಕೈ ಸನ್ನೆ ಮಾಡ್ದ ಅಂತ. ಈಗ ತುಂಬಾನೇ ಪ್ಯಾನಿಕ್ ಆಗಿದ್ದ ಜಾನ್ ಕಾರನ್ನ ಪಕ್ಕಕ್ಕೆ ಪಾರ್ಕ್ ಮಾಡಿ ಸ್ವಲ್ಪ ಹೊತ್ತು ಸುಧಾರಿಸಿಕೊಳ್ತಾನೆ. ಇಲ್ಲಿಗೆ ಸೀನ್ ಕಟ್ಟಾಕಿ ಆ ದಿನ ಸಾಯಂಕಾಲ ಜಾನ್ ಮತ್ತೊಂದು ಆರ್ಡರ್ ಅನ್ನ ಡೆಲಿವರಿ ಮಾಡೋದಕ್ಕೆ ಅಂತ ಹೋದಾಗ ಇವನ ಮುಂದೆ ಆ ಟ್ರಕ್ ಇಡೀ ರೋಡ್ ಅನ್ನೇ ಬ್ಲಾಕ್ ಮಾಡಿ ನಿಂತಿರುತ್ತೆ. ಆದ್ರೆ ಈ ಬಾರಿ ಆ ಸೈಕೋ ಕಿಲ್ಲರ್ ತನ್ನ ಟ್ರಕ್ ನಿಂದ ಜಾನ್ ನ ಕಾರಿಗೆ ಗುದ್ದಿ ಆಕ್ಸಿಡೆಂಟ್ ಮಾಡ್ಬೇಕು ಅಂತ ಬರೋ ಅಷ್ಟರಲ್ಲೇ ಇವನ ಹಿಂದೆ ಪೊಲೀಸ್ ಕಾರ್ ಬರುತ್ತೆ. ಈಗ ರೌಂಡ್ಸ್ಗೆ ಅಂತ ಬಂದಿದ್ದ ಪೊಲೀಸರ ಕಾರನ್ನ ನೋಡ್ತಿದ್ದ ಹಾಗೇನೆ ಆ ಸೈಕೋ ಕಿಲ್ಲರ್ ತನ್ನ ಟ್ರಕ್ ಅನ್ನ ಪಕ್ಕಕ್ಕೆ ಟರ್ನ್ ಮಾಡ್ಕೊಂಡು ಹೊರಟು ಹೋಗ್ತಾನೆ. ಈಗ ಅಲ್ಲಿಗೆ ಬಂದಿದ್ದ ನೇತನ್ ಎಂಬ ಪೊಲೀಸ್ ಆಫೀಸರ್ ನನ್ನ ನೋಡ್ತಿದ್ದ ಹಾಗೇನೆ ಜಾನ್, ಸರ್ ಬೆಳಿಗ್ಗೆಯಿಂದ ಆ ಟ್ರಕ್ ನನ್ನನ್ನೇ ಫಾಲೋ ಮಾಡ್ತಿದೆ, ನೀವು ಸರಿಯಾದ ಸಮಯಕ್ಕೆ ಇಲ್ಲಿಗೆ ಬರ್ಲಿಲ್ಲ ಅಂದಿದ್ರೆ ಮೋಸ್ಟ್ಲಿ ಆತ ನನಗೆ ಆಕ್ಸಿಡೆಂಟ್ ಮಾಡ್ತಿದ್ದ ಅನ್ಸುತ್ತೆ, ತುಂಬಾನೇ ಥ್ಯಾಂಕ್ಸ್ ಅಂತ ಹೇಳ್ತಾನೆ. ಅದಕ್ಕೆ ನೇತನ್ ಹೇಳ್ತಾನೆ, ಸರಿ ಆ ಟ್ರಕ್ ನವನು ಮತ್ತೇನಾದ್ರೂ ತೊಂದರೆ ಕೊಟ್ರೆ ತಕ್ಷಣ ಕಂಟ್ರೋಲ್ ರೂಮ್ಗೆ ಕಾಲ್ ಮಾಡು ಅಂತ ಹೇಳಿ ಅಲ್ಲಿಂದ ಹೊರಟು ಹೋಗ್ತಾನೆ. ಈಗ ಪೊಲೀಸರು ಅಲ್ಲಿಂದ ಹೋದ ನಂತರ ಈ ಜಾನ್ ಏನ್ ಮಾಡ್ತಾನೆ ಗೊತ್ತಾ, 24 ಗಂಟೆ ಒಳಗಡೆ ನನ್ನ ಸಾಲವನ್ನ ತೀರಿಸ್ಲಿಲ್ಲ ಅಂದ್ರೆ ನಿನ್ನ ಮನೆಯನ್ನ ಹಾಗೂ ಕಾರನ್ನ ಜಪ್ತಿ ಮಾಡ್ತೀನಿ ಅಂತ ರೆಬೆಕಾ ಹೇಳಿದ್ಲಲ್ವಾ. ಸೊ 24 ಗಂಟೆ ಒಳಗಡೆ ಹೇಗಾದ್ರೂ ಮಾಡಿ ಅಷ್ಟು ದುಡ್ಡನ್ನ ಸಂಪಾದನೆ ಮಾಡ್ಬೇಕು, ಕೊನೆಯದಾಗಿ ನನ್ನ ಅದೃಷ್ಟವನ್ನ ಪರೀಕ್ಷೆ ಮಾಡೋಣ ಅಂತ ಮತ್ತೆ ತಾನು ದುಡ್ದಿದ್ದ ದುಡ್ಡನ್ನೆಲ್ಲ ಜೂಜಾಡಿ ಕಳೆದುಕೊಳ್ತಾನೆ. ಈಗ ಜಾನ್ ಅದೇ ಬೇಜಾರಲ್ಲಿ ಕುಡಿದು ಟೈಟ್ ಆಗಿ ಮನೆಯ ಕಡೆ ಕಾರ್ನಲ್ಲಿ ಬರ್ತಿರುವಾಗ ಮತ್ತದೆ ಸೈಕೋ ಕಿಲ್ಲರ್ ನ ಟ್ರಕ್ ಇವನ ಕಾರನ್ನ ಫಾಲೋ ಮಾಡೋದಕ್ಕೆ ಶುರು ಮಾಡುತ್ತೆ. ಈಗ ನಶೆಯಲ್ಲಿದ್ದ ಜಾನ್ಗೆ ತುಂಬಾನೇ ಕೋಪ ಬಂದು ತನ್ನ ಕೈಯಲ್ಲಿದ್ದ ಡ್ರಿಂಕ್ಸ್ ಬಾಟಲಿಯನ್ನ ಆ ಟ್ರಕ್ ಗೆ ಎಸೆದು ಬಿಡುತ್ತಾನೆ. ಈಗ ಆ ಸೈಕೋ ಕಿಲ್ಲರ್ಗೆ ಮತ್ತಷ್ಟು ಕೋಪ ಬಂದು ತಕ್ಷಣವೇ ಟ್ರಕ್ ನ ಸ್ಪೀಡ್ ಅನ್ನ ಜಾಸ್ತಿ ಮಾಡಿ ಇವನ ಕಾರಿಗೆ ಹಿಂದಿನಿಂದ ಗುದ್ದಿ ಬಿಡುತ್ತಾನೆ. ಈಗ ಜಾನ್ಗೆ ಖಂಡಿತ ಈತ ನನ್ನನ್ನ ಸಾಯಿಸಿ ಬಿಡ್ತಾನೆ ಅಂತ ತುಂಬಾನೇ ಭಯ ಆಗಿ ಕಾರ್ನ ಸ್ಪೀಡ್ ಅನ್ನ ಜಾಸ್ತಿ ಮಾಡಿ ತಕ್ಷಣವೇ ಟೌನ್ಗೆ ವಾಪಸ್ ಬರ್ತಾನೆ. ಅಲ್ಲಿದ್ದ ಆಫೀಸರ್ ನೇತನ್ಗೆ ನಡೆದದ್ದನ್ನೆಲ್ಲ ಎಕ್ಸ್ಪ್ಲೇನ್ ಮಾಡಿ, ಸರ್ ಆ ಟ್ರಕ್ ನನ್ನ ಕಾರ್ಗೆ ಆಕ್ಸಿಡೆಂಟ್ ಮಾಡಿ ಸಾಯಿಸೋದಕ್ಕೆ ಪ್ರಯತ್ನ ಪಡ್ತು ಅಂತ ಕಂಪ್ಲೇಂಟ್ ಮಾಡ್ತಾನೆ. ಆದ್ರೆ ಜಾನ್ ಕೂಡ ಕುಡಿದು ನಶೆಯಲ್ಲಿದ್ದ ಕಾರಣ ಇವನೇ ಮತ್ತಿನಲ್ಲಿ ಏನಾದ್ರೂ ಪ್ರಾಬ್ಲಮ್ ಮಾಡಿರ್ಬೋದು ಅಂತ ಇವನ ಮಾತನ್ನ ಇಗ್ನೋರ್ ಮಾಡಿ ಹೊರಟು ಹೋಗ್ತಾನೆ. ಈಗ ಜಾನ್ಗೆ ಅಷ್ಟಕ್ಕೂ ಆ ಟ್ರಕ್ ಡ್ರೈವರ್ ಯಾರು, ಆತ ಯಾಕೆ ಪದೇ ಪದೇ ನನ್ನನ್ನೇ ಫಾಲೋ ಮಾಡ್ತಿದ್ದಾನೆ ಅಂತ ತುಂಬಾನೇ ಭಯ ಶುರುವಾಗುತ್ತೆ. ಹೀಗೆ ಹೆದರಿಕೊಂಡು ಆ ಟ್ರಕ್ ನ ಬಗ್ಗೆನೆ ಯೋಚನೆ ಮಾಡ್ತಾ ಕೂತಿರುವಾಗ ಇವನ ಮೊಬೈಲ್ಗೆ ಮತ್ತೊಂದು ಆರ್ಡರ್ ಬರುತ್ತೆ. ಈಗ ಜಾನ್ಗೆ ದುಡ್ಡಿನ ಅವಶ್ಯಕತೆ ಜಾಸ್ತಿನೇ ಇದ್ದ ಕಾರಣ ಡೆಲಿವರಿ ಅಡ್ರೆಸ್ ಅನ್ನ ನೋಡದೆ ತಕ್ಷಣವೇ ಆರ್ಡರ್ ಅನ್ನ ಅಕ್ಸೆಪ್ಟ್ ಮಾಡಿಕೊಳ್ತಾನೆ. ನಂತರ ಹೋಟೆಲ್ಗೆ ಹೋಗಿ ಆರ್ಡರ್ ಅನ್ನ ಪಿಕಪ್ ಮಾಡಿಕೊಂಡು ಟೌನ್ ನಿಂದ ತುಂಬಾನೇ ದೂರದಲ್ಲಿ ಒಂದು ನಿರ್ಜನ ಪ್ರದೇಶದಲ್ಲಿರುವ ಮನೆಗೆ ಹೋಗ್ತಾನೆ. ಮನೆಗೆ ಹೋಗಿ ಡೋರ್ ಅನ್ನ ನಾಕ್ ಮಾಡ್ತಾನೆ. ಆದ್ರೆ ಎಷ್ಟೇ ಹೊತ್ತಾದ್ರೂ ಕೂಡ ಯಾರು ಬಂದು ಡೋರ್ ಅನ್ನೇ ಓಪನ್ ಮಾಡೋದಿಲ್ಲ. ಸೊ ಈಗೇನ್ ಮಾಡುದು ಅಂತ ಯೋಚನೆ ಮಾಡ್ತಿರುವಾಗ ಅಲ್ಲೇ ಒಂದು ಚೀಟಿಯಲ್ಲಿ ಫುಡ್ ಅನ್ನ ಇಲ್ಲೇ ಇಟ್ಟು ಹೋಗು ಅಂತ ಬರ್ದಿರುತ್ತೆ. ಈಗ ಜಾನ್ ಸರಿ ಅಂತ ಆ ಫುಡ್ ಪ್ಯಾಕೆಟ್ ಅನ್ನ ಅಲ್ಲೇ ಇಟ್ಟು ವಾಪಸ್ ಬರ್ತಿರುವಾಗ ಶಾಕಿಂಗ್ಲಿ ಬೆಳಿಗ್ಗೆಯಿಂದ ಇವನನ್ನ ಚೇಸ್ ಮಾಡ್ತಿರುವ ಆ ಸೈಕೋ ಕಿಲ್ಲರ್ ನ ಟ್ರಕ್ ಅಲ್ಲೇ ನಿಂತಿರೋದನ್ನ ನೋಡ್ತಾನೆ. ಸ್ವಲ್ಪ ಸಮಯದ ಮುಂಚೆ ಆ ಸೈಕೋ ಕಿಲ್ಲರ್ ಟ್ರಕ್ ನಿಂದ ಇವನ ಕಾರಿಗೆ ಗುದ್ದಿದ್ದ ಕಾರಣ ಡ್ಯಾಮೇಜ್ ಆಗಿರುತ್ತೆ ಅಲ್ವಾ. ಸೊ ಮನೆಯ ಒಳಗಡೆ ಯಾರು ಇಲ್ಲ ಅನ್ಸುತ್ತೆ. ನಿಧಾನಕ್ಕೆ ಒಳಗಡೆ ಹೋಗಿ ತನ್ನ ಕಾರಿನ ರಿಪೇರಿಗಾದ್ರೂ ದುಡ್ಡನ್ನ ರಿಕವರ್ ಮಾಡಿಕೊಳ್ಳೋಣ ಅಂತ ಡೋರ್ ಅನ್ನ ಓಪನ್ ಮಾಡಿ ಒಳಗಡೆ ಹೋಗ್ತಾನೆ. ನಿಧಾನಕ್ಕೆ ಎಂಟರ್ ಆಗಿ ಒಳಗಡೆ ಯಾರಾದ್ರೂ ಇರಬಹುದಾ ಅಂತ ಚೆಕ್ ಮಾಡ್ತಾನೆ. ಆದ್ರೆ ಯಾರು ಕೂಡ ಇರೋದಿಲ್ಲ. ನಂತರ ಮನೆಯ ಹಾಲ್ಗೆ ಬಂದಾಗ ಆ ಸೈಕೋ ಕಿಲ್ಲರ್ ನ ವ್ಯಾಲೆಟ್ ಅಲ್ಲೇ ಟೇಬಲ್ ನ ಮೇಲಿರುತ್ತೆ. ಆ ವ್ಯಾಲೆಟ್ ಅನ್ನ ಓಪನ್ ಮಾಡಿ ನೋಡಿದಾಗ ಅದರ ಒಳಗಡೆ ಆ ಸೈಕೋ ಕಿಲ್ಲರ್ ನ ಐಡಿ ಕಾರ್ಡ್ ಇರುತ್ತೆ. ಸೊ ಇವನೇ ತನ್ನ ಕಾರಿಗೆ ಆಕ್ಸಿಡೆಂಟ್ ಮಾಡಿದ್ದು ಅಂತ ಆಫೀಸರ್ ನೇತನ್ಗೆ ಕಂಪ್ಲೇಂಟ್ ಕೊಡೋದಕ್ಕೆ ಅಂತ ಅವನ ಐಡಿ ಕಾರ್ಡ್ ಅನ್ನ ಎತ್ತಿಟ್ಟುಕೊಳ್ತಾನೆ. ನಂತರ ಮನೆಯನ್ನೆಲ್ಲ ಹುಡುಕಾಡಿದಾಗ ತುಂಬಾನೇ ಬೆಲೆ ಬಾಳುವ ಜೀಸಸ್ ಕ್ರಾಸ್ ಒಂದು ಸಿಗುತ್ತೆ. ತಕ್ಷಣವೇ ಅದನ್ನ ಎತ್ತಿಟ್ಟುಕೊಳ್ತಾನೆ. ನಂತರ ಇನ್ನೇನು ಅಲ್ಲಿಂದ ಹೊರಡಬೇಕು ಅನ್ನುವಾಗ ಮನೆಯ ಬೇಸ್ಮೆಂಟ್ ನಿಂದ ಯಾರೋ ಒದ್ದಾಡ್ತಿರುವ ರೀತಿ ವಿಚಿತ್ರವಾದ ಶಬ್ದ ಬರುತ್ತೆ. ಈಗ ಜಾನ್ಗೆ ಭಯ ಆಗಿ ನಿಧಾನಕ್ಕೆ ಮನೆಯ ಬೇಸ್ಮೆಂಟ್ ಗೆ ಹೋಗಿ ನೋಡಿದ್ರೆ ಶಾಕಿಂಗ್ಲಿ ಆ ಸೈಕೋ ಕಿಲ್ಲರ್ ಒಬ್ಬ ಹುಡುಗಿಯನ್ನ ಕಟ್ಟಿ ಹಾಕಿ ತುಂಬಾನೇ ಟಾರ್ಚರ್ ಮಾಡಿರುತ್ತಾನೆ. ಈಗ ಜಾನ್ ನಿಧಾನಕ್ಕೆ ಹತ್ತಿರ ಹೋಗಿ ನೋಡಿದಾಗ ಆ ಸೈಕೋ ಕಿಲ್ಲರ್ ಆ ಹುಡುಗಿಯನ್ನ ಚೈನ್ ನಿಂದ ಲಾಕ್ ಮಾಡಿದ್ದ ಬೀಗವನ್ನ ಅಲ್ಲೇ ಇಟ್ಟಿರ್ತಾನೆ. ತಕ್ಷಣ ಜಾನ್ ಆ ಬೀಗದಿಂದ ಆ ಹುಡುಗಿಯನ್ನ ಫ್ರೀ ಮಾಡ್ತಾನೆ. ಆದ್ರೆ ಅಷ್ಟರಲ್ಲೇ ಹೊರಗಡೆ ಹೋಗಿದ್ದ ಆ ಸೈಕೋ ಕಿಲ್ಲರ್ ಮನೆಗೆ ವಾಪಸ್ ಬರ್ತಿರುವ ಶಬ್ದ ಆಗುತ್ತೆ. ಈಗ ಮತ್ತಷ್ಟು ಹೆದರಿಕೊಂಡ ಆ ಹುಡುಗಿ ಹಾಗೂ ಜಾನ್ ತಕ್ಷಣವೇ ಅಲ್ಲಿಂದ ಓಡೋದಕ್ಕೆ ಶುರು ಮಾಡ್ತಾರೆ. ಹೀಗೆ ಓಡ್ತಾ ಓಡ್ತಾ ಜಾನ್ ಏನೋ ಕಾರ್ ಬಳಿ ಹೋಗ್ತಾನೆ. ಆದ್ರೆ ಹಿಂದೆ ಬರ್ತಿದ್ದ ಆ ಹುಡುಗಿ ಮೇಲೆ ಆ ಸೈಕೋ ಕಿಲ್ಲರ್ ಕೊಡಲಿಯನ್ನ ಬಿಸಾಕಿ ತುಂಬಾನೇ ಭೀಕರವಾಗಿ ಸಾಯಿಸಿ ಬಿಡುತ್ತಾನೆ. ಸ್ನೇಹಿತರೆ, ಈಗ ಕ್ಯಾಮ್ರಾ ನಿಧಾನಕ್ಕೆ ಝೂಮ್ ಇನ್ ಆದಾಗ ಆ ಸೈಕೋ ಕಿಲ್ಲರ್ ಫ್ರಾಂಕ್ ನ ಮುಖವನ್ನ ತೋರಿಸಲಾಗುತ್ತೆ. ಈಗ ಜಾನ್ ಆ ಹುಡುಗಿಯ ಕೊಲೆಯನ್ನ ನೋಡ್ತಿದ್ದ ಹಾಗೇನೆ ಬೆಚ್ಚಿ ಬಿದ್ದು ತನ್ನ ಪ್ರಾಣ ಉಳಿದ್ರೆ ಸಾಕು ಅಂತ ಕಾರನ್ನ ಸ್ಟಾರ್ಟ್ ಮಾಡ್ಕೊಂಡು ಅಲ್ಲಿಂದ ಎಸ್ಕೇಪ್ ಆಗ್ತಾನೆ. ಹೀಗೆ ತುಂಬಾನೇ ಭಯ ಪಟ್ಟಿದ್ದ ಜಾನ್ ಆ ಸೈಕೋ ಕಿಲ್ಲರ್ ನ ಟ್ರಕ್ ಏನಾದ್ರೂ ಫಾಲೋ ಮಾಡ್ತಿರ್ಬಹುದಾ ಅಂತ ಆಗಾಗ ಹಿಂದಕ್ಕೆ ತಿರುಗಿ
ನೋಡ್ತಿರುವಾಗ ಮುಂದೆ ಬರ್ತಿದ್ದ ಆಫೀಸರ್ ನೇತನ್ನ ಕಾರಿಗೆ ಡಿಕ್ಕಿ ಹೊಡಿತಾನೆ. ಈಗ ರೌಂಡ್ಸ್ಗೆ ಅಂತ ಅದೇ ರಸ್ತೆಯಲ್ಲಿ ಹೋಗ್ತಿದ್ದ ಆಫೀಸರ್ ನೇತನ್ ಅನ್ನ ನೋಡಿ ಜಾನ್ಗೆ ಸ್ವಲ್ಪ ಧೈರ್ಯ ಬರುತ್ತೆ. ಈಗ ಜಾನ್ ನಡೆದದ್ದನ್ನೆಲ್ಲ ಎಕ್ಸ್ಪ್ಲೇನ್ ಮಾಡಿ, ಸರ್ ಆ ಸೈಕೋ ಕಿಲ್ಲರ್ ನನ್ನ ಕಣ್ಣ ಮುಂದೆನೆ ಒಬ್ಬಳು ಹುಡುಗಿಯನ್ನ ಕೊಡಲಿಯಿಂದ ಕೊಚ್ಚಿ ಸಾಯಿಸಿ ಬಿಟ್ಟ ಸರ್. ಅವನ ಮನೆ ಯಾವುದು ಅಂತ ಗೊತ್ತಾಯ್ತು, ಜೊತೆಗೆ ಅವನ ಐಡಿ ಕಾರ್ಡ್ ಕೂಡ ಸಿಕ್ಕಿದೆ, ಆದಷ್ಟು ಬೇಗ ಅವನನ್ನ ಅರೆಸ್ಟ್ ಮಾಡಿ ಅಂತ ಹೇಳ್ತಾನೆ. ಈಗ ಆಫೀಸರ್ ನೇತನ್ ಜಾನ್ಗೆ ಸಮಾಧಾನ ಮಾಡಿ ತನ್ನ ಕಾರ್ನಲ್ಲಿ ಕರೆದುಕೊಂಡು ಹೋಗ್ತಿರುವಾಗ ಆ ಸೈಕೋ ಕಿಲ್ಲರ್ ನ ಟ್ರಕ್ ಫಾಲೋ ಮಾಡ್ತಿರೋದನ್ನ ಗಮನಿಸ್ತಾನೆ. ಈಗ ಮತ್ತಷ್ಟು ಹೆದರಿಕೊಂಡ ಜಾನ್, ಸರ್ ಯಾವುದೇ ಕಾರಣಕ್ಕೂ ಕೆಳಗಡೆ ಇಳಿಬೇಡಿ ಅಂತ ಎಷ್ಟೇ ಹೇಳಿದ್ರು ಕೂಡ ನೇತನ್ ಮಾತ್ರ ತನ್ನ ಬಳಿ ಇದ್ದ ಗನ್ ಅನ್ನ ತೆಗೆದುಕೊಂಡು ಕೆಳಗಡೆ ಇಳಿತಾನೆ. ಈಗ ಈ ನೇತನ್ ಖಂಡಿತ ಸಾಯ್ತಾನೆ ಅಂದುಕೊಂಡ ಜಾನ್ ತಕ್ಷಣವೇ ತನ್ನ ಕಾರನ್ನ ತೆಗೆದುಕೊಂಡು ಅಲ್ಲಿಂದ ಎಸ್ಕೇಪ್ ಆಗ್ತಾನೆ. ಈ ಕಡೆ ಆಫೀಸರ್ ನೇತನ್ಗೆ ತುಂಬಾನೇ ಕೋಪ ಬಂದು ತನ್ನ ಬಳಿ ಇದ್ದ ಗನ್ ನಿಂದ ಆ ಟ್ರಕ್ ಗೆ ಶೂಟ್ ಮಾಡೋದಕ್ಕೆ ಶುರು ಮಾಡ್ತಾನೆ. ಆದ್ರೆ ಆಬ್ವಿಯಸ್ಲಿ ಕಬ್ಬಿಣದ ಆ ಟ್ರಕ್ ಗೆ ಏನಾಗುತ್ತೆ ಅಲ್ವಾ. ಕೋಪಗೊಂಡ ಆ ಸೈಕೋ ಕಿಲ್ಲರ್ ಫ್ರಾಂಕ್ ಆಫೀಸರ್ ನೇತನ್ನ ಮೇಲೆನೆ ಟ್ರಕ್ ಅನ್ನ ಹರಿಸಿ ಸಾಯಿಸಿ ಬಿಡುತ್ತಾನೆ. ಈ ಕಡೆ ಜಾನ್ ಕಾರ್ ನಲ್ಲಿ ಎಸ್ಕೇಪ್ ಆಗಿದ್ದಲ್ವಾ, ಆತ ಟೌನ್ ಅನ್ನ ರೀಚ್ ಆಗಿ ಕಾರ್ಗೆ ಪೆಟ್ರೋಲ್ ಹಾಕಿಸಿಕೊಳ್ತಿರ್ತಾನೆ. ಹೀಗೆ ಕಾರಿಗೆ ಪೆಟ್ರೋಲ್ ತುಂಬಿಸಿ ಇನ್ನೇನೋ ಪೆಟ್ರೋಲ್ ನ ಪೈಪ್ ಅನ್ನ ಹೊರಗಡೆ ತೆಗಿಬೇಕು ಅನ್ನೋಷ್ಟರಲ್ಲೇ ಹಿಂದೆ ಆ ಸೈಕೋ ಕಿಲ್ಲರ್ ನ ಟ್ರಕ್ ಬರ್ತಿರೋದನ್ನ ನೋಡ್ತಾನೆ. ಈಗ ಆ ಸೈಕೋ ಕಿಲ್ಲರ್ ನ ಟ್ರಕ್ ತುಂಬಾನೇ ಸ್ಪೀಡ್ ಆಗಿ ಬರ್ತಿರೋದನ್ನ ನೋಡಿ ಮತ್ತಷ್ಟು ಹೆದರಿಕೊಂಡು ಕಾರನ್ನ ಸ್ಟಾರ್ಟ್ ಮಾಡ್ಕೊಂಡು ಎಸ್ಕೇಪ್ ಆಗ್ತಾನೆ. ಈತ ಪೆಟ್ರೋಲ್ ಪಂಪ್ ನ ಪೈಪ್ ಅನ್ನ ಹೊರಗಡೆನೆ ಬಿಟ್ಟಿದ್ದ ಅಲ್ವಾ. ಅದೇ ಜಾಗದಲ್ಲಿ ಒಬ್ಬ ವ್ಯಕ್ತಿ ಸ್ಮೋಕ್ ಮಾಡ್ತಿದ್ದ ಕಾರಣ ಪೆಟ್ರೋಲ್ಗೆ ಬೆಂಕಿ ತಗುಲಿ ಇಡೀ ಪೆಟ್ರೋಲ್ ಪಂಪೇ ಬ್ಲಾಸ್ಟ್ ಆಗಿ ಬಿಡುತ್ತೆ. ಈಗ ಜಾನ್ ಹೆದರಿಕೊಂಡು ಎಷ್ಟೇ ಸ್ಪೀಡ್ ಆಗಿ ಕಾರನ್ನ ಡ್ರೈವ್ ಮಾಡಿದ್ರು ಕೂಡ ಇವನ ಹಿಂದೆನೆ ಆ ಸೈಕೋ ಕಿಲ್ಲರ್ ಫಾಲೋ ಮಾಡ್ತಿರ್ತಾನೆ. ಹೀಗೆ ಜಾನ್ ಅವನಿಂದ ತಪ್ಪಿಸಿಕೊಳ್ಳೋದಕ್ಕೆ ಮತ್ತಷ್ಟು ಮುಂದೆ ಬಂದಾಗ ಅಲ್ಲಿ ಒಂದು ಇಡೀ ಕೆರೆನೆ ಹಿಮಪಾತದಿಂದಾಗಿ ಮಂಜುಗಟ್ಟಿರುತ್ತೆ. ಈಗ ಒಂದು ಐಡಿಯಾ ಮಾಡಿದ ಜಾನ್ ತಕ್ಷಣವೇ ತನ್ನ ಕಾರನ್ನ ಆ ಕೆರೆಯ ಮೇಲೆ ಡ್ರೈವ್ ಮಾಡೋದಕ್ಕೆ ಶುರು ಮಾಡುತ್ತಾನೆ. ಕಾರು ಸ್ವಲ್ಪ ಲೈಟ್ ವೇಟ್ ಆಗಿದ್ದ ಕಾರಣ ಮಂಜುಗಟ್ಟಿದ್ದ ಆ ಕೆರೆಯ ಮೇಲೆ ಇವನ ಕಾರು ಹೋಗುತ್ತೆ. ಆದ್ರೆ ಆಬ್ವಿಯಸ್ಲಿ ತುಂಬಾನೇ ಭಾರವಾಗಿದ್ದ ಆ ಸೈಕೋ ಕಿಲ್ಲರ್ ನ ಟ್ರಕ್ ಆ ಕೆರೆಯ ಮೇಲೆ ಹೋಗೋದಕ್ಕೆ ಸಾಧ್ಯವಾಗೋದಿಲ್ಲ. ಹೀಗೆ ಕೆರೆಯ ಮೇಲೆ ಡ್ರೈವ್ ಮಾಡ್ತಾ ಶಾರ್ಟ್ ಕಟ್ ಅನ್ನ ಯೂಸ್ ಮಾಡಿ ಇನ್ನೇನೋ ತಪ್ಪಿಸಿಕೊಳ್ಬೇಕು ಅನ್ನೋಷ್ಟರಲ್ಲೇ ಇವನಿಗೆ ಸಾಲ ಕೊಟ್ಟಿದ್ದ ಜಸ್ಪರ್ ಹಾಗೂ ರೆಬೆಕಾ ಬಂದು ಕಿಡ್ನಾಪ್ ಮಾಡ್ತಾರೆ. ಸ್ನೇಹಿತರೆ, ಇವರಿಬ್ಬರು ಜಾನ್ಗೆ ಸಾಲವನ್ನ ವಾಪಸ್ ತೀರ್ಸೋದಕ್ಕೆ ಸಮಯ ಕೊಟ್ಟಿದ್ರಲ್ವಾ. ಒಂದು ದಿನ ಕಳೆದ್ರು ಕೂಡ ಈತ ತಮ್ಮ ದುಡ್ಡನ್ನ ವಾಪಸ್ ಕೊಟ್ಟಿಲ್ಲ ಅಂತ ಕಿಡ್ನಾಪ್ ಮಾಡಿರ್ತಾರೆ. ಜಾನ್ ನ ಪಾಕೆಟ್ ಅನ್ನ ಚೆಕ್ ಮಾಡಿದಾಗ ಡೆಲಿವರಿ ಮಾಡಿ ಸಂಪಾದನೆ ಮಾಡಿದ್ದ ಸ್ವಲ್ಪ ದುಡ್ಡು ಸಿಗುತ್ತೆ. ಈಗ ಜಸ್ಪರ್ ಹಾಗೂ ರೆಬೆಕಾಗೆ ಪಿತ್ತ ನೆತ್ತಿಗೇರಿ ಮಿಕ್ಕ ದುಡ್ಡನ್ನ ಯಾವಾಗ ಕೊಡ್ತೀಯ ಅಂತ ಹೊಡೆಯೋದಕ್ಕೆ ಶುರು ಮಾಡ್ತಾರೆ. ಮೊದಲೇ ಹೆದರಿಕೊಂಡಿದ್ದ ಆ ಜಾನ್ ಒಬ್ಬ ಸೈಕೋ ಕಿಲ್ಲರ್ ನನ್ನನ್ನ ಕೊಲೆ ಮಾಡೋದಕ್ಕೆ ಪ್ರಯತ್ನ ಪಡ್ತಿದ್ದಾನೆ ಅಂತ ಎಷ್ಟೇ ಹೇಳಿದ್ರು ಕೂಡ ಅವರಿಬ್ಬರು ಇವನ ಮಾತನ್ನೇ ಕಿವಿಗೆ ಹಾಕಿಕೊಳ್ಳೋದಿಲ್ಲ. ಅಷ್ಟರಲ್ಲೇ ಜಾನ್ ನನ್ನ ಕೊಲೆ ಮಾಡ್ಬೇಕು ಅಂತ ಫಾಲೋ ಮಾಡ್ತಿದ್ದ ಆ ಸೈಕೋ ಕಿಲ್ಲರ್ ಇವರಿದ್ದ ಸ್ಟೋರ್ಗೆನೆ ಗುದ್ದಿ ಬಿಡ್ತಾನೆ. ಈಗ ಆ ಟ್ರಕ್ ಜೋರಾಗಿ ಗೊತ್ತಿದ್ದ ಹಾಕಿನೇ ಜಸ್ಪರ್ ಆನ್ ದ ಸ್ಪಾಟ್ ಸತ್ತು ಹೋಗ್ತಾನೆ. ಈಗ ಶಾಕ್ ಆದ ರೆಬೆಕಾ ತನ್ನ ಬಳಿ ಇರುವ ಗನ್ ಅನ್ನ ಹೊರಗಡೆ ತೆಗಿಬೇಕು ಅನ್ನೋಷ್ಟರಲ್ಲೇ ಆ ಸೈಕೋ ಕಿಲ್ಲರ್ ಆಕೆಯನ್ನ ಕೂಡ ಹೊಡೆದು ಸಾಯಿಸಿ ಬಿಡ್ತಾನೆ. ಈಗ ಅದೇ ಗ್ಯಾಪ್ ಅಲ್ಲಿ ತಪ್ಪಿಸಿಕೊಂಡು ಹೊರಗಡೆ ಬಂದ ಜಾನ್ ಮತ್ತೆ ತನ್ನ ಕಾರನ್ನ ಏರಿ ಎಸ್ಕೇಪ್ ಆಗ್ತಾನೆ. ಹೀಗೆ ಜಾನ್ ಸ್ಪೀಡ್ ಆಗಿ ಕಾರ್ ನಲ್ಲಿ ಹೋಗ್ತಿರುವಾಗ ರೋಡ್ ನ ಎಂಡ್ ನಲ್ಲಿ ರೋಡ್ ಕ್ಲೋಸ್ಡ್ ಎಂಬ ಒಂದು ಸೈನ್ ಬೋರ್ಡ್ ಅನ್ನ ಇಡಲಾಗಿರುತ್ತೆ. ಈಗ ಜಾನ್ ಅಲ್ಲೇ ನಿಂತಿದ್ರೆ ಖಂಡಿತ ಆ ಸೈಕೋ ಕಿಲ್ಲರ್ ಹಿಂದಿನಿಂದ ಬಂದು ಗುದ್ದಿ ಸಾಯಿಸಿ ಬಿಡ್ತಾನೆ ಅಂತ ಆ ಬೋರ್ಡ್ ಅನ್ನ ಇಗ್ನೋರ್ ಮಾಡಿ ಮುಂದೆ ಹೋಗ್ತಾನೆ. ಈಗ ಹಿಂದಕ್ಕೆ ತಿರುಗಿ ನೋಡಿದ್ರೆ ಶಾಕಿಂಗ್ಲಿ ಆ ಸೈಕೋ ಕಿಲ್ಲರ್ ಈಗಲೂ ಕೂಡ ಇವನ ಕಾರ್ಗೆ ಆಕ್ಸಿಡೆಂಟ್ ಮಾಡಬೇಕು ಅಂತ ತುಂಬಾನೇ ಸ್ಪೀಡ್ ಆಗಿ ಫಾಲೋ ಮಾಡ್ತಿರ್ತಾನೆ. ಈಗ ಒಂದು ಐಡಿಯಾ ಮಾಡಿದ ಜಾನ್ ಕಾರ್ನ ಸ್ಪೀಡ್ ಅನ್ನ ಜಾಸ್ತಿ ಮಾಡಿ ಆ ಸೈಕೋ ಕಿಲ್ಲರ್ಗೆ ಗೊತ್ತಾಗದ ಹಾಗೆ ಕಾರ್ನಿಂದ ಹೊರಗಡೆ ಜಂಪ್ ಮಾಡ್ತಾನೆ. ಸ್ನೇಹಿತರೆ, ಈಗ ರಿವೀಲ್ ಆಗುವ ಟ್ವಿಸ್ಟ್ ಏನಂದ್ರೆ ಸ್ವಲ್ಪ ಹಿಂದೆ ರಸ್ತೆಯಲ್ಲಿ ರೋಡ್ ಕ್ಲೋಸ್ಡ್ ಎಂಬ ಒಂದು ಸೈನ್ ಬೋರ್ಡ್ ಅನ್ನ ಇಟ್ಟಿದ್ರು ಅಲ್ವಾ. ಅದು ಯಾಕೆ ಅಂದ್ರೆ ಮುಂದೆ ಒಂದು ದೊಡ್ಡ ಪ್ರಪಾತ ಇದ್ದು ರಸ್ತೆ ಎಂಡ್ ಆಗಿರುತ್ತೆ. ಈಗ ಜಾನ್ ಐಡಿಯಾ ಮಾಡಿ ಕಾರ್ನಿಂದ ಹೊರಗಡೆ ಜಂಪ್ ಮಾಡಿದ ಕಾರಣ ಇವನ ಕಾರು ಆ ಪ್ರಪಾತದ ಒಳಗಡೆ ಬಿದ್ದು ಬಿಡುತ್ತೆ. ಆದ್ರೆ ಜಾನ್ ನ ಕಾರನ್ನೇ ಸ್ಪೀಡ್ ಆಗಿ ಚೇಸ್ ಮಾಡ್ತಾ ಬರ್ತಿದ್ದ ಆ ಸೈಕೋ ಕಿಲ್ಲರ್ ನ ಟ್ರಕ್ ಕಂಟ್ರೋಲ್ ಆಗದೆ ಅಪ್ರಪಾತದ ಒಳಗಡೆ ಬಿದ್ದು ಬ್ಲಾಸ್ಟ್ ಆಗಿ ಬಿಡುತ್ತೆ. ಆ ಮೂಲಕ ಜಾನ್ ಕೊನೆಗೂ ಐಡಿಯಾ ಮಾಡಿ ಆ ಸೈಕೋ ಕಿಲ್ಲರ್ ಸಾಯುವ ಹಾಗೆ ಮಾಡಿರ್ತಾನೆ. ಸ್ನೇಹಿತರೆ, ಇನ್ನು ಆ ಸೈಕೋ ಕಿಲ್ಲರ್ ಫ್ರಾಂಕ್ ನ ಬಗ್ಗೆ ಹೇಳೋದಾದ್ರೆ ಆತ ಹಲವಾರು ವರ್ಷಗಳಿಂದ ನೂರಾರು ಜನ ವಿಕ್ಟಿಮ್ಸ್ ಗಳನ್ನ ಕೊಲೆ ಮಾಡಿರ್ತಾನೆ. ಆತ ತನ್ನ ವಿಕ್ಟಿಮ್ಸ್ ಗಳನ್ನ ಟಾರ್ಗೆಟ್ ಮಾಡಿ ಅವರನ್ನ ಚೇಸ್ ಮಾಡಿ ಆಕ್ಸಿಡೆಂಟ್ ಮಾಡಿ ಸಾಯಿಸ್ತಿರ್ತಾನೆ. ನಂತರ ವಿಕ್ಟಿಮ್ಸ್ ಗಳು ಒದ್ದಾಡ್ತಿರೋದನ್ನ ನೋಡಿ ಎಂಜಾಯ್ ಮಾಡಿ ಅವರ ಡೆಡ್ ಬಾಡಿಗಳನ್ನ ಯಾರಿಗೂ ಸಿಗದ ಹಾಗೆ ಸ್ನೋದ ಒಳಗಡೆ ಮುಚ್ಚಿ ಹೋಗ್ತಿರ್ತಾನೆ. ಇನ್ನು ಕೊಲೆಯಾದ ಆ ಹುಡುಗಿ
ಹುಡುಗಿಯ ಬಗ್ಗೆ ಹೇಳೋದಾದ್ರೆ ಮೋಸ್ಟ್ಲಿ ಆಕೆಗೆ ಇವನ ಮೇಲೆ ಅನುಮಾನ ಬಂದು ಎವಿಡೆನ್ಸ್ ಗಳನ್ನ ಕಲೆಕ್ಟ್ ಮಾಡ್ತಿದ್ಲು ಅನ್ಸುತ್ತೆ. ಸೊ ಅದೇ ಕಾರಣಕ್ಕೆ ಆಕೆಯನ್ನ ಕಿಡ್ನಾಪ್ ಮಾಡಿ ತನ್ನ ಮನೆಯ ಬೇಸ್ಮೆಂಟ್ ನಲ್ಲಿ ಟಾರ್ಚರ್ ಮಾಡ್ತಿದ್ದ ಅನ್ಸುತ್ತೆ. ಚಿತ್ರದ ಎಂಡ್ ನಲ್ಲಿ ಜಾನ್ಗೆ ಆ ಸೈಕೋ ಕಿಲ್ಲರ್ ನ ಮನೆಯ ಒಳಗಡೆ ಬೆಲೆ ಬಾಳುವ ಒಂದು ಜೀಸಸ್ ಕ್ರಾಸ್ ಸಿಕ್ಕಿರುತ್ತೆ ಅಲ್ವಾ. ಅದನ್ನ ಮಾರಿ ಅದರಿಂದ ಬಂದ ದುಡ್ಡಲ್ಲಿ ಒಂದು ಫುಡ್ ಟ್ರಕ್ ಅನ್ನ ಪರ್ಚೇಸ್ ಮಾಡಿ ಬಿಸ್ನೆಸ್ ಅನ್ನ ಸ್ಟಾರ್ಟ್ ಮಾಡ್ತಾನೆ. ಹಾಗೂ ಇಲ್ಲಿಗೆ ಈ ಚಿತ್ರ ಮುಕ್ತಾಯವಾಗುತ್ತೆ. ಸ್ನೇಹಿತರೆ, ಇದೇ ರೀತಿಯ ಮತ್ತಷ್ಟು ಹಾಲಿವುಡ್ ಸರ್ವೈವಲ್ ಥ್ರಿಲ್ಲರ್ ಮೂವೀಸ್ಗಳು ಬೇಕು ಅಂದ್ರೆ ಕೆಳಗಡೆ ಕಮೆಂಟ್ ಸೆಕ್ಷನ್ ನಲ್ಲಿ ಕಮೆಂಟ್ ಮಾಡಿ. ಈ ವಿಡಿಯೋ ಇಷ್ಟವಾಗಿದ್ರೆ ವಿಡಿಯೋಗೆ ಒಂದು ಲೈಕ್ ಮಾಡಿ, ಶೇರ್ ಮಾಡೋದನ್ನ ಮರಿಬೇಡಿ. ಹಾಗೂ ಇದೇ ರೀತಿಯ ಮತ್ತಷ್ಟು ರೆಗ್ಯುಲರ್ ವಿಡಿಯೋಸ್ಗಾಗಿ ಈ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲೇ ಇರುವ ಬೆಲ್ ಐಕಾನ್ ಅನ್ನ ಪ್ರೆಸ್ ಮಾಡಿ.